ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಹೇರ್ ಕೇರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ನಂದು ಕರ್ಲಿ ಹೇರ್. ಸೊ ನಾನು ಕರ್ಲಿ ಹೇರಿಗೆ ಸ್ಪೆಸಿಫಿಕ್ ಆಗಿ ಇರೋವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ಅದು ಯಾವ ಬ್ರ್ಯಾಂಡಿಂದು, ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ, ಅದು ನನ್ನ ಕರ್ಲ್ಸಿಗೆ ಯಾವ ಥರ ಹೆಲ್ಪ್ ಮಾಡುತ್ತೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಯಾವುದೇ ಪ್ರಾಡಕ್ಟ್ಸ್ ಲಿಂಕ್ ನಿಮಗೆ ಬೇಕಾದರೆ ನನಗೆ ಕಮೆಂಟ್ಸಲ್ಲಿ ಹೇಳ್ಬೋದು ನೀವು. ಇವಾಗ ಕರ್ಲಿ ಹೇರ್ಸಿಗೆ ಸ್ಪೆಸಿಫಿಕ್ ಆಗಿ ಪ್ರಾಡಕ್ಟ್ಸ್ ಬಂದಿರೋದ್ರಿಂದ ನಾವು ನಾರ್ಮಲ್ ರೆಗ್ಯುಲರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡ್ಬೋದು. ಕರ್ಲಿ ಹೇರಿಗೆ ತುಂಬ ನರಿಷ್ಮೆಂಟ್ ಬೇಕು, ಹಾಗಾಗಿ ನಾವು ಕರ್ಲಿ ಹೇರ್ಸ್ಗಂತ ಇರೋ ಪ್ರಾಡಕ್ಟ್ಸ್ನೇ ಯೂಸ್ ಮಾಡಿದರೆ ನಮ್ಮ ಕರ್ಲ್ಸಿಗೂ ತುಂಬ ಹೆಲ್ಪ್ ಆಗುತ್ತೆ. ಹೈಡ್ರೇಟೆಡ್ ಆಗಿ ನರಿಷ್ಮೆಂಟ್ ಸಿಗುತ್ತೆ ನಮ್ಮ ಕರ್ಲ್ಸಿಗೆ. ತುಂಬ ಡ್ರೈ ಮತ್ತು ಫ್ರಿಝಿ ಅನಿಸಲ್ಲ. ಮೊದಲಿಗೆ ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಲವ್ ಬ್ಯೂಟಿ ಆ್ಯಂಡ್ ಪ್ಲ್ಯಾನೆಟ್ ಅವರ ಹೇರ್ ಮಾಸ್ಕ್. ಈ ಮಾಸ್ಕ್ ಹೈಲಿ ರೆಕಮೆಂಡೆಡ್ ಫಾರ್ ದೋಸ್ ಯಾರಿಗೆ ಕರ್ಲಿ ಹೇರು ಮತ್ತು ವೇವಿ ಹೇರ್ಸ್ ಇದೆ. ಅವರು ಈ ಹೇರ್ ಮಾಸ್ಕ್ನ ಯೂಸ್ ಮಾಡಿದ್ರೆ ತುಂಬ ಡೀಪ್ ಮಾಯ್ಶ್ಚರ್ ಸಿಗುತ್ತೆ. ಇದರಲ್ಲಿ ಡಿಟ್ಯಾಂಗಲ್ ಪ್ರಾಪರ್ಟೀಸ್ ಇದೆ ಮತ್ತು ಕರ್ಲ್ ಎನ್ಹಾನ್ಸ್ಮೆಂಟ್ ಬೆನಿಫಿಟ್ಸ್ ಕೂಡ ಇದೆ. ಇದರಲ್ಲಿ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಫರ್ಮೆಂಟೆಡ್ ರೈಸ್ ವಾಟರ್ ಮತ್ತು ಹೈಡ್ರೇಟಿಂಗ್ ಕೋಕೋನಟ್ ಆಯಿಲ್. ಇದು 100% ವೀಗನ್ ಮತ್ತು ಫ್ರೀ ಫ್ರಮ್ ಸಿಲಿಕಾನ್ಸ್ ಮತ್ತು ಸಲ್ಫೇಟ್ಸ್. ಯೂಶಲಿ ಕರ್ಲಿ ಹೇರ್ ತುಂಬ ಫ್ರಿಜ್ ಇರುತ್ತೆ ಅನ್ನೋರು ಈ ಮಾಸ್ಕ್ನ ಯೂಸ್ ಮಾಡ್ಬೋದು. ನಾನು ವೀಕ್ಲಿ ಒನ್ಸ್ ಈ ಮಾಸ್ಕ್ನ ಯೂಸ್ ಮಾಡ್ತೀನಿ. ಶಾಂಪೂ ಆದಮೇಲೆ 2 to 5 minutes ಈ ಮಾಸ್ಕ್ನ ಅಪ್ಲೈ ಮಾಡಿ ನಂತರ ಹೇರ್ ವಾಶ್ ಮಾಡ್ಬೋದು. ನಂತರ ನಾನಿಲ್ಲಿ ಆರ್ಡರ್ ಮಾಡಿರೋದು ಲವ್ ಬ್ಯೂಟಿ ಆ್ಯಂಡ್ ಪ್ಲ್ಯಾನೆಟ್ ಅವರ ಶಾಂಪೂ. ಇದು ಕೂಡ ಕರ್ಲಿ ಮತ್ತು ವೇವಿ ಹೇರ್ಸ್ ಇರೋರಿಗೆ ಅಂತಲೇ ಡಿಸೈನ್ ಮಾಡಿರೋಂಥ ಶಾಂಪೂ. ಈ ಶಾಂಪೂ ಕರ್ಲ್ನ ಡಿಫೈನ್ ಮಾಡೋದಕ್ಕೆ ಮತ್ತು ಫ್ರಿಜ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಶಾಂಪೂವಿನ ಸ್ಟಾರ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಫರ್ಮೆಂಟೆಡ್ ರೈಸ್ ವಾಟರ್. ಫರ್ಮೆಂಟೆಡ್ ರೈಸ್ ವಾಟರ್ ಇರೋದ್ರಿಂದ ನಮ್ಮ ಹೇರಿಗೆ ಸ್ಟ್ರೆಂತ್ ಸಿಗುತ್ತೆ ಮತ್ತು ಕರ್ಲ್ನ ಡಿಫೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆ ಅಂಜಲಿಕಾ ಸೀಡ್ ಆಯಿಲ್ನ ಯೂಸ್ ಮಾಡಿದ್ದಾರೆ. ಇದು ಮಾಯ್ಶ್ಚರ್ನ ಲಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಕೂದಲು ಶೈನ್ ಆಗಿ ಇಟ್ಕೊಳ್ಳೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ವೀಕ್ಲಿ ಟ್ವೈಸ್ ನಾವು ಈ ಶಾಂಪೂನ ಯೂಸ್ ಮಾಡ್ಬೋದು. ಈ ಶಾಂಪೂ ಟೆಕ್ಸ್ಚರ್ ಕೂಡ ತುಂಬ ಲೈಟ್ ವೇಟ್ ಆಗಿದೆ. ನಿಮಗೆ ಜಾಸ್ತಿ ಫೋಮ್ ಕೂಡ ಬರಲ್ಲ. ಸೊ ಜಾಸ್ತಿ ಫೋಮ್ ಇಲ್ಲ ಅಂದರೆ ಅದ್ರ ಒಂದು ಸೈನ್ ಏನಂದರೆ ಇದು ಸಲ್ಫೇಟ್ ಮತ್ತು ಸಿಲಿಕಾನ್ ಫ್ರೀ ಆಗಿರುತ್ತೆ. ಜಾಸ್ತಿ ಹಾರ್ಶ್ ಕೆಮಿಕಲ್ ಯೂಸ್ ಮಾಡಿರಲ್ಲ. ಸೊ ಹಾಗಾಗಿ ಇದರಲ್ಲಿ ಜಾಸ್ತಿ ಫೋಮ್ನ ನಾವು ನೋಡಲ್ಲ. ನೆಕ್ಸ್ಟ್ ನಾನಿಲ್ಲಿ ಆರ್ಡರ್ ಮಾಡಿರೋ ಪ್ರಾಡಕ್ಟ್ಸ್ ಯಾವುದಂದರೆ ಲವ್ ಬ್ಯೂಟಿ ಆ್ಯಂಡ್ ಪ್ಲ್ಯಾನೆಟ್ ಅವರ ಕಂಡೀಷನರ್. ಇದು ಕೂಡ ಸ್ಪೆಸಿಫಿಕ್ ಆಗಿ ಕರ್ಲ್ ಮತ್ತು ವೇವಿ ಹೇರ್ ಅವರಿಗೇ ಡಿಸೈನ್ ಮಾಡಿರೋಂಥ ಕಂಡೀಷ್ನರ್ ಆಗಿದೆ. ಈ ಕಂಡೀಷ್ನರ್ನ ನಾವು ಯೂಸ್ ಮಾಡಿದ್ರೆ ನಮ್ಮ ಕೂದಲಿಗೆ ಮತ್ತು ಕರ್ಲ್ಸಿಗೆ ಡೀಪ್ ಹೈಡ್ರೇಷನ್ ಸಿಗುತ್ತೆ. ನಮ್ಮ ಫ್ರಿಜ್ ಕಂಟ್ರೋಲ್ ಆಗುತ್ತೆ. ಡಿಟ್ಯಾಂಗಲಿಂಗ್ ಪ್ರಾಪರ್ಟೀಸ್ ಕೂಡ ಈ ಕಂಡೀಷ್ನರಲ್ಲಿ ಇದೆ. ಈ ಕಂಡೀಷ್ನರಲ್ಲಿ ಆರ್ಗ್ಯಾನಿಕ್ ಕೋಕೋನಟ್ ಆಯಿಲ್ ಮತ್ತು ಫರ್ಮೆಂಟೆಡ್ ರೈಸ್ ವಾಟರ್ ಇದೆ. ಇವೆರಡು ಎಕ್ಸಲೆಂಟ್ ಮಾಯ್ಶ್ಚರ್ನ ರಿಟೇನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಕಂಡೀಷ್ನರ್ನ ಎವ್ರಿ ಟೈಮ್ ಆಫ್ಟರ್ ಶಾಂಪೂ ಯೂಸ್ ಮಾಡಬೇಕು. ಹೇರ್ ಮಾಸ್ಕ್ನ ವೀಕ್ಲಿ ಒನ್ಸ್ ಯೂಸ್ ಮಾಡ್ಬೋದು. ಹೇರ್ ಮಾಸ್ಕ್ ಯೂಸ್ ಮಾಡಿದಾಗ ಕಂಡೀಷ್ನರ್ನ ನಾವು ಸ್ಕಿಪ್ ಮಾಡ್ಬೋದು. ಸೊ ಇದು ಇವತ್ತಿನ ನನ್ನ ವಿಡಿಯೋ ಆಗಿತ್ತು. ನೋಡೋದ್ರಲ್ಲ ನಾನು ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ನನ್ನ ಹೇರ್ ಕೇರಿಗೆ. ಬಿಕಾಸ್ ನಂದು ಕರ್ಲಿ ಹೇರ್ ಆಗಿರೋದ್ರಿಂದ ಈ ಪ್ರಾಡಕ್ಟ್ಸ್ ತುಂಬ ಹೆಲ್ಪ್ ಆಗಿದೆ ನನಗೆ. ನಾನು ಬೇರೆ ಕರ್ಲ್ ಪ್ರಾಡಕ್ಟ್ಸ್ ಕೂಡ ಯೂಸ್ ಮಾಡಿದ್ದೀನಿ, ಬಟ್ ಯಾವುದು ಅಷ್ಟು ಬೆನಿಫಿಟ್ಸ್ ಕೊಟ್ಟಿಲ್ಲ. ಈ ಶಾಂಪೂ, ಕಂಡೀಷ್ನರ್ ಮತ್ತು ಹೇರ್ ಮಾಸ್ಕ್ ತುಂಬ ಎಫೆಕ್ಟಿವ್ ಆಗಿದೆ. ನಿಮಗೂ ಕೂಡ ಕರ್ಲಿ ಹೇರ್ಸ್ ಇದ್ದರೆ ನೀವು ನಿಜವಾಗ್ಲೂ ಈ ಪ್ರಾಡಕ್ಟ್ಸ್ನ ಟ್ರೈ ಮಾಡ್ಬೋದು. ನಿಮಗೆ ನನ್ನ ಕರ್ಲಿ ಹೇರ್ ರೂಟೀನ್ ಗೊತ್ತಾಗಬೇಕು ಅಂದರೆ ನನಗೆ ಕಮೆಂಟ್ಸಲ್ಲಿ ಹೇಳಿ. ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಕರ್ಲ್ ಹೇರ್ ರೂಟೀನಿಗೆ ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನಿಮಗೆ ಈ ಪ್ರಾಡಕ್ಟ್ಸ್ ಬಗ್ಗೆ ಯಾವುದೇ ರೀತಿಯಾದ ಡೌಟ್ಸ್ ಇದ್ರೂ ನೀವು ನನಗೆ ಕಮೆಂಟ್ಸಲ್ಲಿ ಕೇಳ್ಬೋದು. ನಿಮಗೆ ಯಾರಾದರೂ ಕರ್ಲಿ ಹೇರ್ ಇರೋ ಫ್ರೆಂಡ್ ಗೊತ್ತಿದ್ದರೆ ಅವರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.